ಫ್ರೆಂಡ್ಸ್, ಇವತ್ತು ಸ್ಯಾಟರ್ಡೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನೆಲೆ ಮತ್ತೆ ಬರಂಗಾಗಿದೆ. ಯೂನಿಫಾರ್ಮ್ ಒಗ್ದಾಕ್ಬೇಕು. ಏನು ಮಾಡೋದೋ ಗೊತ್ತಿಲ್ಲ. ಯೂನಿಫಾರ್ಮ್ ಒಣಗಿಸ್ಬೇಕು. ಸೊ ಬೆಳಿಗ್ಗೆನೆ ಪೂಜೆ ಎಲ್ಲ ಮುಗಿಸಿದಾಗಿದೆ. ಇವಾಗ ನಾನು ಸೊಪ್ಪಾಕಿ ಬಸ್ಸಾರು ಮಾಡ್ತಾ ಇದ್ದೀನಿ. ಬನ್ನಿ. ಸೊ ಕಾಳು ಎಲ್ಲ ಬೇಯಿಸಿ ಬಸ್ತಿಟ್ಕೊಂಡ್ಬಿಟ್ಟಿದ್ದೀನಿ. ಇಲ್ಲಿ ನೋಡ್ಬೋದು, ಹೆಸರು ಕಾಳು ಮತ್ತೆ ಬೇಳೆ ಸೊಪ್ಪು, ಚಿಲ್ಕರ್ವೆ ಸೊಪ್ಪು ಅಂತಾರಲ್ಲ ಅದು. ನಾನು ಯಾವಾಗಲೂ ಬಸ್ಸಾರೇ ಆಗಲಿ ಉಪ್ಸಾರ ಆಗಲಿ ಚಿಲ್ಕರ್ವೆ ಸೊಪ್ಪಲ್ಲಿ ಮಾಡ್ತೀನಿ. ಅರವೆ ಸೊಪ್ಪು ಅಂತಾನೂ ಬರುತ್ತೆ, ಅದು ಬೇರೆ. ಚಿಲ್ಕರ್ವೆ ಸೊಪ್ಪು ಅಂತಾನೂ ಬರುತ್ತೆ, ಅದು ಬೇರೆ. ಚಿಲ್ಕರ್ವೆ ಸೊಪ್ಪು ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ. ಹಾಗಾಗಿ ಇವಾಗ ನಾನು ಮಸಾಲಾಗೋಸ್ಕರ ಬಸ್ಸಾರಿಗೆ ಒಂದು ಈರುಳ್ಳಿ, ಒಂದು ದೊಡ್ಡ ಗಾತ್ರ ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಕಾಯಿ ಸ್ವಲ್ಪ ತಗೊಳ್ಳಿ, ಜಾಸ್ತಿ ಬೇಡ, ಚೆನ್ನಾಗಿರಲ್ಲ, ಸ್ವಲ್ಪ ಹಾಕಿದ್ರೆ ಸಾಕು. ಮತ್ತೆ ಖಾರದ ಪುಡಿ ಸಾಂಬಾರ್ದು, ಮಾಮೂಲಿ ಬೆಳೆಸಾರು ಮಾಡ್ಕೊಂಡಿರ್ತೀರಲ್ಲ ಅದು, ಮತ್ತೆ ಹುಣಸೆ ಹಣ್ಣಿನ ರಸ. ಇಲ್ಲಿ ಒಂದು ಈರುಳ್ಳಿ ಹೆಚ್ಕೊಂಡಿದ್ದೀನಿ ಸಾಂಬಾರ್ಗೆ ಮತ್ತೆ ಪಲ್ಯಕ್ಕೆ ಒಗ್ಗರಣೆಗೆ ಅಂತ. ಸೊ ಇದಿಷ್ಟು ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ ಬನ್ನಿ. ನಾನು ಎಕ್ಸ್ಟ್ರಾ ನೀರು ಆ್ಯಡ್ ಮಾಡ್ಕೊಳಕ್ ಹೋಗಲ್ಲ. ಈ ಹುಣಸೆ ಹಣ್ಣಿನ ರಸನೇ ಹಾಕ್ಕೊಂಡು ರುಬ್ಬಿಡ್ತೀನಿ ಸುಮ್ಮನೆ. ಮತ್ತೆ ಇವಾಗ ಬಸ್ತಿರೋಂತಹ ನೀರು ಇರುತ್ತೆ, ಮತ್ತೆ ನಾವು ನೀರು ಎಕ್ಸ್ಟ್ರಾ ಜಾಸ್ತಿ ಹಾಕಕ್ಕೆ ಹೋದ್ರೆ ಅಷ್ಟು ಟೇಸ್ಟ್ ಚೆನ್ನಾಗಿರಲ್ಲ. ಹಾಗಾಗಿ ಹುಣಸೆ ಹಣ್ಣಿನ ರಸನೇ ಹಾಕೊಂಡ್ಬಿಟ್ಟು ನಾನು ಈ ಥರ ಸೋಸೋದ್ರಲ್ಲಿ ದೊಡ್ಡದ್ರಲ್ಲಿ ಸೋಸ್ಕೊತಾ ಇದ್ದೀನಿ. ಸುಮ್ಮನೆ ಮಣ್ಣೆಲ್ಲ ಕ್ಲೀನಾಗಿ ಇದಾಗುತ್ತೆ. ಹಾಗಾಗಿ ಈಗ ಫೈನಾಗಿ ಪೇಸ್ಟ್ ಮಾಡ್ಕೊಂಡು ಬಂದ್ಬಿಡೋಣ. ಸೊ ನೋಡ್ಬೋದು, ಫೈನಾಗಿ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ಇದನ್ನು ಬಂದು ನಾವಿಲ್ಲಿ ಬಸ್ತಿಟ್ಕೊಂಡಿದ್ವಲ್ಲ ಈ ನೀರಿಗೆ ಆ್ಯಡ್ ಮಾಡ್ಕೊಳ್ಳೋಣ. ಸೊ ನೋಡ್ಬೋದು, ಇವಾಗ ಕ್ಲೀನಾಗಿ ಮಿಕ್ಸಪ್ ಮಾಡಿಕೊಂಡು ಒಂದ್ಸತಿ ಕನ್ಸಿಸ್ಟೆನ್ಸಿನ ಚೆಕ್ ಮಾಡ್ಕೊಳ್ಳಿ. ನೋಡಿ ಸಾಕು, ಈ ಕನ್ಸಿಸ್ಟೆನ್ಸಿಗಿದ್ರೆ ಇಷ್ಟು ತೆಳ್ಳಗಿರಬೇಕು. ಅನ್ನಕ್ಕೂ ಚೆನ್ನಾಗಿರುತ್ತೆ, ಮುದ್ದೆಗೂ ಚೆನ್ನಾಗಿರುತ್ತೆ. ಇವಾಗ ಇದು ಚೆನ್ನಾಗಿ ಕುದೀಲಿ, ಬೇಯಕ್ಕಿಟ್ಬಿಡೋಣ. ಒಗ್ಗರಣೆ ಮಾಡಿಲ್ವಲ್ಲ ಅನ್ಕೋಬಹುದು. ಒಗ್ಗರಣೆ ಮಾಡ್ತೀನಿ, ಸಪ್ರೇಟಾಗಿ ಒಗ್ಗರಣೆ ಮಾಡಿ ಹಾಕ್ತೀನಿ. ಯಾಕಂದ್ರೆ ಇದು ಸ್ಟೀಲ್ ಇರುತ್ತಲ್ಲ ಪಾತ್ರೆ, ಇದರಲ್ಲಿ ನಾವು ಕುದಿಸೋದ್ರಿಂದ ಸಾಂಬಾರು ತಳ ಹಿಡಿದು ಸೀದೋಗುತ್ತೆ, ಪಾತ್ರೆ ಹಾಳಾಗುತ್ತೆ. ಹಾಗಾಗಿ ಇದ್ರಲ್ಲಿ ಮಾಡಲ್ಲ. ಮಾಮೂಲಿ ಒಗ್ಗರಣೆಗೆ ಅಂತ ನಾವು ಯೂಸ್ ಮಾಡ್ತೀವಲ್ಲ, ಇದರಲ್ಲಿ ಒಗ್ಗರಣೆ ಮಾಡ್ಕೊಳ್ತೀನಿ. ಆಮೇಲೆ ನಾವು ಈ ಬಸ್ಸಾರ್ಗೆ ಒಗ್ಗರಣೆ ಮಾಡೋರು ಯಾವುದೇ ತರದ ಹಿಂಗನ್ನೆಲ್ಲ ಬಳಸಲ್ಲ ನಾವು. ಇದು ನಮ್ಮ ನಾಟಿ ಸ್ಟೈಲ್ ಬಸ್ಸಾರಾಗಿರುತ್ತೆ. ನಾವು ನಮ್ಮ ಶೈಲಿಲೇ ನಾವು ಮಾಡ್ತೀವಿ. ಕೆಲವೊಂದು ಸಾಂಬಾರ್ಗಳಿಗೆ ಮಾತ್ರ ಹಿಂಗು ಇದೆಲ್ಲ ಬಳಸ್ಕೊಳ್ತೀವಿ. ಕೆಲವೊಂದು ಸಾಂಬಾರ್ಗೆ ಇದು ಯಾವುದು ಬಳಸಲ್ಲ ನಾವು. ನಮ್ಮ ನಾಟಿ ಸ್ಟೈಲ್ ಹೇಗಿರುತ್ತೆ ಅದೇ ತರನೇ ನಾವು ಮಾಡೋದು. ಸೊ ಬನ್ನಿ ಇವಾಗ ಮಾಡ್ಬಿಡೋಣ, ಬೇಗ ಸಾಂಬಾರ್ ಕೆಲಸ ಮುಗಿಸ್ಬಿಡೋಣ. ಸೊ ಹಾಗೂ ನಾವು ಉಪ್ಪು ಹಾಕಿರ್ತೀವಿ, ಹಾಗಾಗಿ ನೋಡ್ಕೊಂಡು ಹಾಕಿ. ಸಾಂಬಾರಿಗೆ ಸ್ವಲ್ಪ ಸಾಕು, ಬೇಕಾದ್ರೆ ಹಾಕೋಬಹುದು. ಯಾಕಂದ್ರೆ ಹುಳಿನೂ ಮುಂದಾಗಿರೋದ್ರಿಂದ ಉಪ್ಪು ಜಾಸ್ತಿ ಹಾಕ್ಬಿಟ್ರೆ ಇನ್ನೂ ಉಪ್ಪು ಅನ್ಸ್ಬಿಡುತ್ತೆ. ಹಾಗಾಗಿ ಉಪ್ಪು ಹುಳಿ ಎರಡು ಇರುವಾಗ ಸ್ವಲ್ಪ ಉಪ್ಪು ಕಡಿಮೆ ಹಾಕೋಬೇಕು, ಹುಳಿ ಜಾಸ್ತಿ ಇರುವಾಗ. ಮಾಮೂಲಿ ಸಾಸಿವೆ ಹಾಕೊಂಡಿದ್ದೀನಿ. ಸಾಸಿವೆ ಹಾಕೊಂಡ್ಮೇಲೆ ಕರಿಬೇವು, ಈರುಳ್ಳಿ ಮತ್ತೆ ಒಣಮೆಣಸಿನಕಾಯಿ, ಇದಿಷ್ಟು ಹಾಕಿ. ಈರುಳ್ಳಿ ಏನು ಪೂರ್ತಿ ಬೇಯೋದು ಅವಶ್ಯಕತೆ ಇಲ್ಲ, ಅರ್ಧ ಬೆಂದರೆ ಸಾಕು, ಚೆನ್ನಾಗಿರುತ್ತೆ ಸಾಂಬಾರ್ಗೆ ಟೇಸ್ಟಿಯಾಗಿ. ಸೊ ಒಂದು ಕಡೆ ಸಾರು ಮಳ್ತಾ ಇದೆ, ಅದು ಮಳ್ಳೋ ಅಷ್ಟರಲ್ಲಿ ಇದನ್ನು ಒಗ್ಗರಣೆ ಮಾಡಿ ಹಾಕ್ಬಿಡೋಣ, ಸರಿ ಹೋಗುತ್ತೆ. ನೆಕ್ಸ್ಟು ಪಲ್ಯಕ್ಕೆ ಒಗ್ಗರಣೆ ಮಾಡ್ಕೊಂಡ್ರೆ ಆಯಿತು. ಅದಕ್ಕೂ ಅಷ್ಟೇ ಮಾಮೂಲಿ ಈರುಳ್ಳಿ, ಒಣಮೆಣಸಿನಕಾಯಿ, ಕರ್ಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಒಗ್ಗರಣೆ ಮಾಡ್ಕೊಳ್ಳೋದು ಅಷ್ಟೇ. ಸೊ ಇವಾಗ ಸಾಕಿಷ್ಟು ಬೆಂದಿರೋದು, ಇವಾಗ ಸಾಂಬಾರ್ಗೆ ಹಾಕ್ಬಿಡೋಣ. ಫೈನಲ್ ಟಚ್. ಅಂದ್ರೆ ಎಗುತ್ತಾ. ಸೊ ಇವಾಗ ಒಗ್ಗರಣೆ ಮಾಡಿದಾಯ್ತು, ಬಸ್ಸಾರು ರೆಡಿ ಆಗಿದೆ. ಪಲ್ಯ ಮಾಡ್ಕೊಳ್ಳೋಣ ಬನ್ನಿ. ನನ್ ಮಗ ಪಾಪ ಹಂಗೆ ಎಗೋಗ್ಬಿಡ್ತು ಮೊನ್ನೆ. ನಿಂಗ ಏನ್ ಕೊಡ್ಲಿ? ಸೊ ಫ್ರೆಂಡ್ಸ್, ಇವಾಗ ಪಲ್ಯಕ್ಕೆಲ್ಲ ಒಗ್ಗರಣೆ ಮಾಡಿ ಕಾಯಿ ತುರಿ ಹಾಕಿದ್ದೀನಿ ಲಾಸ್ಟ್ ಫೈನಲಿ. ಚೆನ್ನಾಗಿ ಕಾಯಿ ತುರಿ ಹಾಕಿದಷ್ಟು ಸಖತ್ ಟೇಸ್ಟ್ ಇರುತ್ತೆ. ಅದರಲ್ಲೂ ಅವಾಗಲೇ ಕಾಯಿ ತುರಿದು ಹಾಕ್ಬೇಕು, ಅಂದ್ರೆ ಒಡ್ದಿ ಅವಾಗಲೇ ಕಾಯಿನ ತುರಿದು ಹಾಕಿದ್ರೆ ಇನ್ನೂ ತುಂಬಾನೇ ಚೆನ್ನಾಗಿರುತ್ತೆ ಪಲ್ಯ. ಅಷ್ಟೇ ಟೇಸ್ಟಿಯಾಗಿರುತ್ತೆ. ನೀವೊಂದ್ಸತಿ ಟ್ರೈ ಮಾಡಿ. ಸೊ ಇವಾಗ ಪಲ್ಯನೂ ಆಯಿತು, ಸಾಂಬಾರು ರೆಡಿ ಆಯಿತು. ಇನ್ನೇನು ಹೋಗಿ ಊಟ ಮಾಡಿ ಅಂತೀರಾ ಅಲ್ವಾ? ಇಲ್ಲ, ಊಟ ಮಾಡಲ್ಲ, ನಂದು ಆಲ್ರೆಡಿ ಊಟ ಆಯಿತು. ಬೆಳಗ್ಗೆ ಉಪ್ಪಿಟ್ಟು ಮಾಡಿದ್ನಲ್ಲ, ಅದೇ ಉಪ್ಪಿಟ್ಟಿತ್ತು, ಇನ್ನೊಂದು ಸ್ವಲ್ಪ ತಿಂದ್ವಿ. ಅಡುಗೆ ಏಂತಕ್ಕೆ ಇವಾಗ ಮಾಡ್ಕೊಳ್ತಾ ಇದ್ದೀನಿ ಅಂದರೆ, ರಾತ್ರಿಗೆ ಅಡುಗೆ ಮಾಡೋದು ತಪ್ಪತ್ತೆ. ಹಾಗಾಗಿ ಪಲ್ಯ ಸಾಂಬಾರು ಎರಡು ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ. ರಾತ್ರಿ ಮುದ್ದೆ ಒಂದು ಮಾಡ್ಕೊಂಡು ರೈಸ್ ಮಾಡ್ಕೊಂಡ್ರೆ ಆಯಿತು. ನಮ್ಮ ಯಜಮಾನರು ಬಂದಾಗ ಊಟ ಮಾಡೋಕ್ಕೆ ಚೆನ್ನಾಗಿರುತ್ತೆ ಬಿಸಿ ಬಿಸಿಯಾಗಿ. ಹಾಗಾಗಿ ಇದು ಪ್ರಿಪೇರ್ ಮಾಡಿ ಇಟ್ಬಿಟ್ರೆ, ಯಾಕಂದ್ರೆ ತುಂಬಾನೇ ಪ್ರೊಸೆಸಿಂಗ್ ಜಾಸ್ತಿ. ಕಾಳು ಸಪ್ರೇಟಾಗಿ ಪಾತ್ರೆಯಲ್ಲಿ ಬೇಯಿಸ್ಕೊಳ್ತೀನಿ. ಆಮೇಲೆ ಸೊಪ್ಪನ್ನ ನೀಟಾಗಿ ವಾಶ್ ಮಾಡಿ 2 ಸತಿ ಚೆನ್ನಾಗಿ ಕಟ್ ಮಾಡಿ ಹಾಕಿ ಬಸ್ಕೋಬೇಕು. ತುಂಬಾ ಕೆಲಸ ಇರುತ್ತೆ ಮಸಾಲೆ ಎಲ್ಲ ರುಬ್ಬಿ ಮಾಡೋ ತನಕ. ಹಾಗಾಗಿ ಫ್ರೀ ಇದ್ದಾಗ ತಾಳ್ಮೆ ಇರಬೇಕು ಅಡುಗೆ ಮಾಡ್ಬೇಕಂದ್ರೆ. ಹಾಗಾಗಿ ಫ್ರೀ ಇದ್ದಾಗ ಮಾಡಿ ಇಟ್ಕೊಂಡ್ಬಿಟ್ರೆ
ತುಂಬಾನೇ ರುಚಿಯಾಗೋ ಬರುತ್ತೆ, ಸಖತ್ತಾಗಿರುತ್ತೆ. ಅರ್ಜೆಂಟಲ್ಲಿ ಮಾಡಕ್ ಹೋಗಿ ದರಿದ್ರವಾಗಿದ್ರೆ ತಿನ್ನಕ್ಕೆ ಊಟ ಚೆನ್ನಾಗಿರಲ್ಲ. ಒಂದೇ ಹೊತ್ತು ಊಟ ಮಾಡಿದ್ರು ರುಚಿಯಾಗಿ ಶುಚಿಯಾಗಿ ಅಡುಗೆ ಮಾಡ್ಕೊಂಡು ಊಟ ಮಾಡಬೇಕು. ಹಾಗಾಗಿ ಬೇಗ ಟೈಮ್ ಇತ್ತಲ್ಲ ಮಧ್ಯಾಹ್ನ ಅಂದ್ಬಿಟ್ಟು ಟ್ರೈ ಮಾಡಿದೆ. ಇವಾಗ ನನ್ನ ಕೆಲಸ ಆಯ್ತು, ಹೋಗಿ ಒಂಚೂರು ಯೂನಿಫಾರ್ಮ್ನ ವಾಶ್ ಮಾಡಿ ಹಾಕ್ಬಿಟ್ರೆ ಆಯ್ತು. ಸಾಟರ್ಡೆ ಅಲ್ವಾ, ಹಾಗಾಗಿ ಮಕ್ಕಳು ಗಲಾಟೆಗಳು ಜಾಸ್ತಿ ಈಚೆ. ಓಕೆ, ಸಿಗೋಣ ಸಂಜೆ ಅಲ್ಲ ನೈಟ್ ಸಿಗೋಣ. ಮುದ್ದೆ ಮಾಡ್ತೀನಿ, ಅವಾಗ ಒಂದ್ಸತಿ ತೋರಿಸ್ತೀನಿ, ವಿಡಿಯೋ ಕ್ಲಿಪ್ಪಿಂಗ್ಸ್ ತೋರಿಸ್ಬಿಟ್ಟು ತಮ್ಲೈನ್ಗೆ ಫೋಟೋ ಹಾಕ್ಬೇಕಲ್ವಾ ಮುದ್ದೆ ಬಸ್ಸಾರ್ದು, ಹಾಗಾಗಿ ಅವಾಗ ವಿಡಿಯೋ ಮಾಡ್ತೀನಿ. ಓಕೆನಾ, ಬಾಯ್. ಹಾಯ್ ಫ್ರೆಂಡ್ಸ್, ಬಟ್ಟೆ ಎಲ್ಲ ಒಗ್ದಿದ್ದಾಯ್ತು. ಜಾಸ್ತಿ ಬಟ್ಟೆ ಇರಲಿಲ್ಲ. ಇವಳು ಯೂನಿಫಾರ್ಮು, ಕಾಲರ್ಸ ಮ್ಯಾಟು ಒಗ್ದೆ ಅಷ್ಟೇ. ಗೋಂಡ ಹಾಯ್ ಮಾಡ. ಕೊಯ್ಲನ ಜಗ್ತಾಳೆ. ಸ್ಮೈಲ್ ಆಡ್ತಾಳೆ. ಇಲ್ಲಿ ನಮ್ಮನೆ ಪಕ್ಕದ ರೋಡಲ್ಲಿ ಗ್ರ್ಯಾಂಡ್ ಆಗಿ ಮಾಡ್ತಾರೆ ಫ್ರೆಂಡ್ಸ್. ಗುರುಪೌರ್ಣಮಿಲಿ ಬೆಳಿಗ್ಗೆ ಸ್ಟಾರ್ಟ್ ಆದ್ರೆ ರಾತ್ರಿವರೆಗೂ ಪ್ರಸಾದ ಕೊಡ್ತಾನೆ ಇರ್ತಾರೆ. ಪ್ರಸಾದ ಅಂದ್ರೆ ಏನ್ ಜೊನ್ನೆಲಿ ಕೊಡಲ್ಲ, ಈ ಮದ್ವೆಲಿ ಬೊಫೆ ಸಿಸ್ಟಮ್ ಅಲ್ಲಿ ಊಟ ಕೊಡ್ತಾರಲ್ಲ ಆ ತರ ತುಂಬಾ ಚೆನ್ನಾಗಿ ಮಾಡ್ತಾರೆ. ಒಂದೊಂದ್ ಟೈಮ್ಗೆ ಒಂದೊಂದ್ ತರ ವೆರೈಟಿ ಇರುತ್ತೆ. ತುಂಬಾ ಜನ ದಾನ ಮಾಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ಬಟ್ ನಾನ್ ಲಾಸ್ಟ್ ಇಯರ್ ಹೋಗಕ್ಕಾಗ್ಲಿಲ್ಲ. ಈ ವರ್ಷ ಹೋಗ್ತೀನಿ, ನೋಡ್ಕೊಂಬರ್ತೀನಿ. ನನ್ನ ಮಗಳು ಹೋಗಿದ್ಲು ಲಾಸ್ಟ್ ಇಯರ್, ಹೋಗಿ ಪ್ರಸಾದ ಎಲ್ಲ ಇಸ್ಕೊಂಡ್ಬಂದಿದ್ಲು. ಡ್ರೈ ಜಾಮೂನು, ಬಿಸಿಬೇಳೆ ಬಾತು ಎಲ್ಲ ತುಂಬಾ ಚೆನ್ನಾಗಿತ್ತು. ಕೊಟ್ಟಿದ್ರು, ಕೊಟ್ಟಿದ್ದು ಸಂಜೆಗೆ ಇಸ್ಕೊಂಡ್ಬಂದಿದ್ದು ಬಿಸಿಬೇಳೆ ಬಾತು. ಅದಕ್ಕೂ ಮುಂಚೆ ಅದು ಯಾವ್ದು ರೈಸ ಚಪಾತಿ ತರದ್ ಹಾಕಿದ್ರು. ಹೋಗಿ ಇಸ್ಕೊಂಡ್ಬಂದಿದ್ಲು, ಚೆನ್ನಾಗಿತ್ತು. ಈ ಸತಿ ನಾನು ಹೋಗ್ತೀನಿ. ನಾವು ಹೋದ್ರೆ ಅಲ್ಲಿ ಡೆಕೋರೇಷನ್ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ. ಹೋದ್ ಸತಿ ಪಿಕಾಕ್ ಎಲ್ಲ ಮಾಡಿದ್ರಂತೆ, ಈ ಸತಿನೂ ಏನೋ ಮಾಡಿರ್ತಾರೆ. ವಿಡಿಯೋ ಎಲ್ಲ ಕ್ಯಾಪ್ಚರ್ ಮಾಡ್ಕೊಬಂದು ತೋರಿಸ್ತೀನಿ. ಅದೆಲ್ಲ ಇಷ್ಟಿದ್ದು ಪಕ್ಷಿ ಇತ್ತು, ಅದು ನಾವು ಎಂಟ್ರೆನ್ಸ್ ಅಲ್ಲಿ ಬರ್ಬೇಕಾದ್ರೆ ಇನ್ನೇನು ಟಚ್ ಆಗೋ ತರ ಇರುತ್ತೆ. ಅದು ಚೆನ್ನಾಗ್ ಮಾಡ್ತಾರೆ, ನೋಡೋಣ ಹೆಂಗಿರತ್ತೆ ಅಂತ. ಅದು ಫುಲ್ ಪರ್ಪಲ್ ಇದು ಫ್ಲವರ್, ಪರ್ಪಲ್ ಫ್ಲವರ್. ನಿನ್ನೆ ಮೊನ್ನೆ ಇಂದಾನೆ ಶುರು ಮಾಡ್ಕೊಂಡಿದ್ದಾರೆ. ಮಳೆ ಬೇರೆ ಅಲ್ವಾ, ಆಗ ಕ್ಲೀನಾಗಿ ಶೆಡ್ ಎಲ್ಲ ಹಾಕಿ ಕ್ಲೀನಾಗಿ ಮಾಡ್ತಾ ಇದ್ದಾರೆ ಫ್ಲವರ್ ಡೆಕೋರೇಷನ್. ಖುಷಿ ಮೇಲೆ ಕರ್ಕೊಂಡ್ಬಿಟ್ಟಿರೋದಕ್ಕೆ. ಹೋಮ್ವರ್ಕ್ ತಲೆ ಮಾಡಿದ್ರೆ ಆಯ್ತು. ಏನ್ ನಾಳೆ ಮಾಡೋದು? ನಾಳೆ ಮಾಡಲ್ಲ, ಗುರು ಪೌರ್ಣಮಿ ಪಕ್ಕದ ರೋಡಲ್ಲಿ ಫಂಕ್ಷನ್ ಐತೆ. ಓಪನ್ ಮಾಡಿದೀನಿ ನೋಡು. ಬಾಯ್. ಸೊ ಫ್ರೆಂಡ್ಸ್, ಇವತ್ತು ಮುದ್ದೆ ಮಾಡಕ್ ಆಗ್ಲಿಲ್ಲ, ಹಾಗಾಗಿ ಬರೀ ರೈಸ್ ಮಾಡಿದೀನಿ. ಇವಾಗ ಊಟ ಮಾಡ್ಬಿಟ್ಟು ಮಲ್ಕೊಳ್ಳೋದು. ಯಾಕೋ ಕೈ ಸಿಕ್ಕಾಬಟ್ಟೆ ಪೇನ್ ಆಗ್ತಾ ಇತ್ತು, ಹಾಗಾಗಿ ಮುದ್ದೆ ಮಾಡಲಿಲ್ಲ. ಸೊ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಸಿಗೋಣ ಮುಂದಿನ ಬ್ಲಾಗಲ್ಲಿ. ಥ್ಯಾಂಕ್ ಯು, ಬೈ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ. ಒಂದು ಗುರು ಪೌರ್ಣಮಿ ಹುಣ್ಣಿಮೆ ಇರೋದ್ರಿಂದ ಬೆಳಿಗ್ಗೆನೆ ಎಲ್ಲ ಕೆಲಸ ಮುಗಿಸಿ ಫ್ರೆಶ್ ಅಪ್ ಆಗಿ ಸ್ನಾನ ಎಲ್ಲ ಮಾಡಿ ಪೂಜೆ ಎಲ್ಲ ಮುಗಿಸ್ಬಿಟ್ಟಿದ್ದೀನಿ. ನಮ್ಮನೆ ಹತ್ರ ಇವತ್ತು ಬೆಳಿಗ್ಗೆಯಿಂದ ರಾತ್ರಿವರೆಗೂ ಊಟ ಕೊಡ್ತಾರೆ. ಗುರು ಪೌರ್ಣಮಿ ತುಂಬಾ ಚೆನ್ನಾಗಿ ಸೆಲೆಬ್ರೇಷನ್ ಮಾಡ್ತಾರೆ. ಇವಾಗ ಅದಕ್ಕೆ ಹೊರಟಿದ್ದೀನಿ. ನನ್ನ ಮಗಳು ಆಲ್ರೆಡಿ ಬೆಳಗ್ಗೆನೆ ಸ್ನಾನ ಮಾಡ್ಕೊಂಡು ಹೋಗಿ ಪ್ರಸಾದ ಇಸ್ಕೊಬಂದು ತಿಂತಾ ಇದ್ದಾಳೆ. ಟಿಫನ್ ಕೊಟ್ಟಿದ್ದಾರೆ, ಜೊತೆಗೆ ಸ್ತೋತ್ರದ್ದು ಒಂದು ಕಾರ್ಡು ಮತ್ತೆ ಬಳೆ ಕೊಟ್ಟು ಕಳಿಸಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ, ಗಾಜಿನ ಬಳೆ. ಇವಾಗ ಹಾಕೊಳ್ತೀನಿ. ನಾನು ಪೂಜೆ ಎಲ್ಲ ಮುಗೀತಿ, ಇವಾಗ ದೇವಸ್ಥಾನಕ್ಕೆ ಹೊರಡ್ತೀನಿ. ಏನೂ ತಿಂದಿಲ್ಲ ಇನ್ನ, ಅಲ್ಲೇ ಪ್ರಸಾದ ಕೊಡ್ತಾರೆ, ಇಸ್ಕೊಂಡು ತಿನ್ನೋಣ ಅಂದ್ಬಿಟ್ಟು. ಇವತ್ತು ಬ್ರೇಕ್ಫಾಸ್ಟ್ ಮಾಡಿಲ್ಲ. ಇವಾಗ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಕೊಡ್ತಾನೆ ಇರ್ತಾರೆ ಕಂಟಿನ್ಯೂಸ್ಲಿ. ಏನಾದ್ರೂ ಸರಿ ಕೊಡ್ತಾರೆ. ಏನೇನು ಕೊಟ್ಟಿದ್ದಾರೆ ತೋರಿಸ್ತೀನಿ ಬನ್ನಿ. ನನ್ನ ಮಗಳು ಹೋಗಿ ನೋಡ್ಕೊಂಡ್ ಬಂದಿದ್ದಾರೆ. ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿರ್ತಾರೆ ಅಲ್ಲಿ, ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ನೋಡಿ ನನ್ನ ಮಗಳು ಬೆಳಗ್ಗೆನೆ ಸ್ನಾನ ಮಾಡಿಸಿದ್ದೆ. ಇವತ್ತು ಸಂಡೇ ಅಲ್ವಾ, ಬೆಳಗ್ಗೆ ತಲೆಗೆ ಸ್ನಾನ ಮಾಡಿಸ್ಬಿಟ್ಟಿದ್ದೆ. ಹೋಗಿ ಎಲ್ಲ ತೊಗೊಂಡು ಬಂದಿದ್ದಾಳೆ. ಎಲ್ಲ ಥರ ವೆರೈಟಿನೂ ಕೊಟ್ಟಿದ್ದಾರೆ. ಇಡ್ಲಿ, ದೋಸೆ, ಉಪ್ಪಿಟ್ಟು, ಪಲಾವು, ಕೇಸರಿಬಾತು ಎಲ್ಲ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಮಾಡ್ತಾರೆ ಅಲ್ಲಿ. ಹೋಗಿ ಬಂದ್ಲು ಇವಳು. ಇವಾಗ ನಾನು ಹೋಗಬೇಕು. ಮಾಡಿದಾರಂತೆ, ಹೋಗಿ ನೋಡ್ಬೇಕು ಇವಾಗ. ಇವಾಗೆಲ್ಲ ಕೆಲಸ ಮುಗೀತು, ಪೂಜೆ ಮುಗಿಸ್ಬಿಟ್ಟು ಹೋಗೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಆಸ್ ಯೂಶುವಲ್ ಮಾಮೂಲಿ ಹುಣ್ಣಿಮೆ ಅಮಾವಾಸ್ಯೆ ದಿವಸ ಪೂಜೆ ಮಾಡೇ ಮಾಡ್ತೀನಿ. ಸೊ ಈ ಸತಿ ಸಂಡೇ ಬಂದಿರೋದ್ರಿಂದ ಸ್ವಲ್ಪ ಆರಾಮ್ ಅಷ್ಟೇ. ನಿಧಾನಕ್ಕೆ ಮಕ್ಕಳನ್ನ ಕರ್ಕೊಂಡು ಸುಮ್ಮನೆ ಇರೋಚಿನೋ ಹೋಗಿ ಬರ್ಬೋದು. ಹಾಗಾಗಿ ರೆಡಿ ಆಗಿದ್ದೀನಿ. ಈಗ ತಲೆ ಒಂದು ಬಾಚ್ಕೊಂಡ್ಬಿಟ್ಟು ಹೋಗಿ ಬರ್ತೀನಿ. ರಶ್ ಇರ್ತಾರೆ, ಇವತ್ತು ಸಂಡೇ ಬೇರೆ ಅಲ್ವಾ, ಹಾಗಾಗಿ. ಸೊ ನೋಡಿ ಫ್ರೆಂಡ್ಸ್, ಬಳೆ ಎಲ್ಲ ಕೊಟ್ಟು ಕಳ್ಸಿದ್ರೆ ಎಷ್ಟು ಚೆನ್ನಾಗಿದೆ ಅಲ್ಲ. 2 ಕೈಗೂ ಹಾಕೊಂಡಿದ್ದೀನಿ. 6 ಬಳೆ ಕೊಟ್ಟಿದ್ರು, 3 ಬಳೆ ಹಾಕೊಂಡಿದ್ದೀನಿ. ನಂಗೆ ತುಂಬಾ ಇಷ್ಟ ಆಯ್ತು ಡಿಸೈನು. ಎಲ್ಲಮ್ಮ
ಸೊ ಫ್ರೆಂಡ್ಸ್ ಇವಾಗ ರೆಡಿ ಆಗಿದ್ದಾಗಿದೆ, ಬಳೆ ಎಲ್ಲ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಹೋಗಿ ಕ್ಯೂ ಅಲ್ಲಿ ನಿಂತಿದ್ದೀನಿ. ಸಖತ್ ರಶ್ ಇತ್ತು. ದೇವ್ರ ದರ್ಶನ ಮಾಡೋರ್ಗೆ ಒಂದು ಕ್ಯೂ ಮತ್ತು ಪ್ರಸಾದ ತಿನ್ನೋಕೆ ಬಂದವ್ರಿಗೆ ಒಂದು ಕ್ಯೂ ಮಾಡಿರ್ತಾರೆ. ಅಲ್ಲಿ ಹೇಳ್ತಾ ಇರ್ತಾರೆ, ನೋಡ್ತಾ ಇರ್ಬೋದು ಎಷ್ಟು ಉದ್ದ ರಶ್ ಇದೆ ಅಂತ. ದೇವ್ರ ಅಲಂಕಾರ ಮಾಡೋದು ತುಂಬ ಚೆನ್ನಾಗಿ ಮಾಡಿದರು. ಅಲ್ಲಿ ವಿಡಿಯೋ ಮಾಡ್ಕೊಳಕ್ಕೆ ಅಷ್ಟೊಂದು ಇದಾಗಿ ಬಿಡಲಿಲ್ಲ, ಆದಷ್ಟು ಮಾಡ್ಕೊಂಡಿದ್ದೀನಿ. ಬರೀ ಹೂಗಳಿಂದನೇ ಸಖತ್ತಾಗಿ ಮಾಡಿದ್ದಾರೆ. ಈ ಪಾದ ಬಂದು ವಿಷ್ಣು ಪಾದ ಅಂತ ಮಾಡಿದ್ದಾರೆ. ನಮ್ಮ ತಲೆ ಮೇಲೆ ಮಾಡಿರೋದದು ಫುಲ್ಲು ಫ್ಲವರ್ ಡೆಕೋರೇಷನು. ಸಾಯಿಬಾಬಾನ ಮಾಡಿದ್ದಾರೆ ಮತ್ತು ಅಲ್ಲಿ ಸಾಯಿಬಾಬಾ ವಿಗ್ರಹ ಇಟ್ಟು ಬೆಳ್ಳಿ ಲೋಟ 2 ಇಟ್ಟಿರ್ತಾರೆ. ಅದರಲ್ಲಿ ಹಾಲು ಕೊಡ್ತಾರೆ. ಸಾಯಿಬಾಬಾನ ತಲೆ ಮೇಲೆ ಅಭಿಷೇಕ ಮಾಡೋಕ್ಕೆ ಚಿಕ್ಕದೊಂದು ವಿಗ್ರಹ ಇಟ್ಟಿರ್ತಾರೆ. ಎಲ್ಲರಿಗೂ ಕೊಡ್ತಾರೆ. ಯಾರ್ಯಾರು ದೇವ್ರ ದರ್ಶನ ಮಾಡೋಕ್ಕೆ ಬರ್ತಾರೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಕೊಡ್ತಾರೆ. ಅದೊಂದು ತುಂಬ ಖುಷಿ ಆಯಿತು ನನಗೆ ಆ ಥರ ಕೊಟ್ಟಿದ್ದು. ಆಮೇಲೆ ಈ ವಿಡಿಯೋ ಬಂದು ನನ್ನ ಮಗಳು ಮಾಡ್ಕೊಬಂದಿದ್ದು. ಇನ್ನೊಂದು ಸತಿ ಹೋಗಿ ಅಲ್ಲಿ ಸೈಡಲ್ಲಿ ವಾಲಲ್ಲೆಲ್ಲ ಒಂಥರ ಫಿಶ್ಗಳೆಲ್ಲ ಹಾಕಿಟ್ಟಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ನನಗೆ ವಿಡಿಯೋ ಮಾಡೋಕ್ಕೆ ಬಿಡಲಿಲ್ಲ. ಆವಾಗಲೇ ನನ್ನ ಮಗಳು ಹೋದಾಗ ಕ್ರೌಡ್ ಕಡಿಮೆ ಇತ್ತು ಅಂತ ಮಾಡ್ಕೊಂಡು ಬಂದಿದ್ದಾಳೆ. ಇದು ವಿಷ್ಣು ಪಾದ ಅಂತ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಬರೀ ಹೂಗಳಿಂದನೇ ಅಲಂಕಾರ ಮಾಡಿರೋದು. ಸಖತ್ತಾಗಿತ್ತು. ಕ್ರೌಡ್ ಜಾಸ್ತಿ ಆಗುತ್ತೆ, ಒಬ್ಬೊಬ್ಬರು ಸೆಲ್ಫಿ ಹೊಡ್ಕೊಂಡು ನಿಂತ್ಕೊಳ್ತೀರಾ ಅಂದ್ಬಿಟ್ಟು ವಿಡಿಯೋ ಮಾಡೋಕ್ಕೆ ಬಿಡಲಿಲ್ಲ. ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಂಡು ಬಂದ್ವಿ. ತುಂಬಾ ಚೆನ್ನಾಗಿ ಮಾಡಿದರು. ನಾನು ಈ ಸತಿನೇ ಫಸ್ಟ್ ಟೈಮ್ ನಾನು ಹೋಗಿದ್ದು. ಹೋದ ವರ್ಷ ನನ್ನ ಮಗಳು ಹೋಗಿ ನೋಡ್ಕೊಂಡು ಎಲ್ಲ ಪ್ರಸಾದ ಇಸ್ಕೊಂಡು ಬಂದಿದ್ಲು. ಮತ್ತು ಅಲ್ಲಿಂದ ಬಂದು ನಾನು ವರಮಹಾಲಕ್ಷ್ಮಿಗೆ ಸೀರೆ ಉಡ್ಸೋದನ್ನು ವಿಡಿಯೋ ಮಾಡಿ ವ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಹೋಗಿ ನೋಡಿಲ್ದೇ ಇರೋರು ಹಾಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಆಮೇಲೆ ನಮ್ಮ ಹುಡುಗರೆಲ್ಲ ಕೂತ್ಕೊಂಡು ಅವನು ಓದ್ತೀನಿ ಇವಳು ಓದ್ತೀನಿ ಅಂದ್ಕೊಂಡು ಇಬ್ಬರು ಕಿತ್ತಾಡ್ತಾಯಿದ್ರು. ಹಾಗೆ ನೋಡ್ಕೊಂಡು ಕೂತಿದ್ದೆ. ಸೊ ವರಮಹಾಲಕ್ಷ್ಮಿ ಹಬ್ಬದ ವೀಡಿಯೋ ಮಾಡ್ತಿದ್ನಲ್ಲ ಸೀರೆ ಉಡ್ಸೋದು, ಹಾಗಾಗಿ ಅದನ್ನು ಫಸ್ಟ್ ಅಪ್ಲೋಡ್ ಮಾಡಿಬಿಟ್ಟು ಆಮೇಲೆ ಈ ವ್ಲಾಗ್ನ ಗುರುಪೌರ್ಣಮಿದು ಎಲ್ಲನೂ ಸೇರಿಸಿ ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಹಾಗಾಗಿ ವ್ಲಾಗ್ ಅಪ್ಲೋಡ್ ಮಾಡೋದು ಲೇಟ್ ಆಯಿತು. ಜಾಸ್ತಿ ಸ್ಟೋರೇಜ್ ಇಟ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ಫಸ್ಟ್ ಅದನ್ನು ಕ್ಲಿಯರ್ ಮಾಡಿಬಿಡೋಣ ಅಂತ ವರಮಹಾಲಕ್ಷ್ಮಿ ಸೀರೆ ಉಡ್ಸಿದ್ದನ್ನು ಹಾಕಿದ್ದೆ. ಸೊ ನಿಮಗೂ ಯೂಸ್ ಆಗ್ಬೋದು ಅಂದ್ಕೊಂಡು ಮಾಡಿದ್ದೀನಿ. ಸೊ ಇಷ್ಟ ಆದ